ಹೆಣ್ಮಕ್ಳಿಗೆ ಯೂಶಲಿ ಅಪ್ಪ ಅಂದರೆ ತುಂಬ ಇಷ್ಟ ಅಂತ ಕೇಳಿದ್ದೆ. ಬಟ್ ಕಣ್ಣಾರೆ ನೋಡ್ತಾ ಇದ್ದೀನಿ ಆಯಿತಾ, ನಮ್ಮಿಬ್ಬರು ಮಕ್ಕಳಿಗೂ ಅವ್ರ ಅಪ್ಪ ಅಂದರೆ ಪ್ರಾಣ. ಇಲ್ಲಿ ಏನಕ್ಕೆ ಅಂದರೆ ಅವರು ಡ್ಯೂಟಿಗೆ ಹೊರಟಿದ್ರು, ನಮಗೆ ರಜಾ ಇತ್ತು, ಅವ್ರಿಗೆ ರಜಾ ಇರಲಿಲ್ಲ. ಅದಕ್ಕೆ ಅವಳು ಕ್ವೆಶ್ಚನ್ ಮಾಡೋದು, ಅವಳಿಗೆ ಬೇಜಾರು ಮಾಡ್ಕೊಂಡು ಫೀಲ್ ಮಾಡಿಕೊಂಡು, ನೀನು ಏನಕ್ಕೆ ಹೋಗ್ತೀಯಾ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು, ಎಷ್ಟೊಂದು ನೀನು ಸ್ಟ್ರೈನ್ ಮಾಡ್ಕೋತೀರಾ, ಈ ಥರ ಎಲ್ಲ ಚಿಕ್ಕ ಮಗಳು ಅವ್ರ ಅಪ್ಪನಿಗೆ ಕೇಳಿ ಮುದ್ದಾಡಿ. ಯೂಶಲಿ ಹೆಣ್ಮಕ್ಳು ಹಾಗೆ ಅಲ್ವಾ, ಅವ್ರ ಅಪ್ಪನಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಪ್ಯಾಂಪರ್ ಮಾಡ್ತಾರೆ, ಮೇಕಪ್ ಮಾಡ್ತಾರೆ, ಇದೆಲ್ಲ ಇವಳು ಮಾಡ್ತಾ ಇರ್ತಾಳೆ. ಸೊ ನಾವು ಆ್ಯಸ್ ಎ ಪೇರೆಂಟ್ ನಾವು ಹೆಂಗೆ ರೆಸ್ಪಾಂಡ್ ಮಾಡಬೇಕು, ನಾವು ಮಕ್ಕಳ ಜೊತೆ ಹೆಂಗಿರಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ಪೇರೆಂಟಿಂಗ್ ನಮ್ದು ಏನೇನು ಮಿಸ್ಟೇಕ್ಸ್ ಇರುತ್ತೆ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಯೂಶಲಿ ನಾವು ಎಷ್ಟೇ ಏನೇ ಚೆನ್ನಾಗಿ ಒಳ್ಳೆ ಪೇರೆಂಟ್ಸ್ ಆಗ್ತೀವಿ, ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ, ತುಂಬ ಸ್ಟ್ರಗಲ್ ಮಾಡಿ ಮಕ್ಕಳನ್ನ ಒಳ್ಳೆ ಕಾಲೇಜ್ಗೆ ಸ್ಕೂಲ್ಗೆ ಸೇರಿಸ್ತೀವಿ, ಒಳ್ಳೆ ಫೆಸಿಲಿಟೀಸ್ ಕೊಡಿಸ್ತೀವಿ ಅಂತ ಅಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ದಂಗೆನೋ ಕೆಲವು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ. ಅದನ್ನು ಮಿಸ್ಟೇಕ್ಸ್ ಅನ್ನೋದಕ್ಕಿಂತ ಸಣ್ಣ ಪುಟ್ಟದ್ದು ಏನೋ ಒಂದು ಗೊತ್ತಿಲ್ದಂಗೆ ಮಾಡೋ ತಪ್ಪುಗಳು ಚಿಕ್ಕದೇನೆ, ಓಕೆನಾ, ದೊಡ್ಡ ಬ್ಲಂಡರ್ ಮಿಸ್ಟೇಕ್ಸ್ ಏನಿಲ್ಲ. ಅದನ್ನು ತಿದ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ಬೋದೇನೋ ಅಂತ ಅನಿಸುತ್ತೆ. ಹೊರಗಡೆ ಹೊರಟಿದ್ವಿ ಆಯಿತಾ, ಮುಂದೆ ತೋರಿಸ್ತೀನಿ. ಕಾರು ಕೈ ಕೊಡ್ತು, ಅದಕ್ಕೇ ಆ ಕಾರು ಪಂಪ್ ಮಾಡಿ ಎಲ್ಲ ಹಳೆ ಕಾಲದಲ್ಲಿ ನಾವು ಯೂಶಲಿ ಪಂಪೆಲ್ಲ ಹೊಡಿತಾ ಇದ್ವಲ್ಲ, ಈಗ ಅದನ್ನು ಪಂಪೆಲ್ಲ ಯೂಸ್ ಮಾಡ್ತೇನೆ ಆರಾಮಾಗಿ ಗಾಳಿ ತುಂಬಿಸೋದು ಒಂದು ಗೆಡ್ಜೆಟ್ನ ತೋರಿಸ್ತೀನಿ ಆಯಿತಾ, ತುಂಬ ಯೂಸ್ಫುಲ್ಲು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಾಲ್ಗೆ, ಬೈಕ್ಗೆ, ಸೈಕಲ್ಗೆ, ಕಾರು ಅದೆಲ್ಲ ಗಾಳಿ ಹೊಳಿಬೇಕು, ಇನ್ಫ್ಲೇಟರ್ ಅಂತ ಹೇಳ್ತೀವಲ್ವ, ಅದೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ನಿಮಗೆ ಇಷ್ಟ ಇದ್ದರೆ ಪರ್ಚೇಸ್ ಮಾಡಿ ಆಯಿತಾ. ಆಮೇಲೆ ಇದೆಲ್ಲ ತರಕಾರಿ ತರಿಸಿದೆ, ಅದೇ ತೋರಿಸ್ತಾ ಇದ್ದೀನಿ. ಸೋಪು ಖಾಲಿಯಾಗಿ ಹೋಗಿತ್ತು. ಆಮೇಲೆ ಹಿಂಗು, ಈಗ ಇನ್ನೇನು ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಕೋಲ್ಡು ಕಾಫು ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ, ಅದಕ್ಕೇ ಹಿಂಗು, ಮೆಣಸು, ಜೀರಿಗೆ ಇದನ್ನೆಲ್ಲ ಜಾಸ್ತಿ ಉಪಯೋಗಿಸ್ತಾ ಇರಬೇಕು. ನಮ್ಮ ಮನೇಲಿ ಆಗಾಗಂತೂ ಸೊಪ್ಪು ತೊಗೊಂಬರ್ತಾನೆ ಇರ್ತೀನಿ. ಆ್ಯಪಲ್ಲು ಕಂಪಲ್ಸರಿ ನಮ್ಮ ಮನೆಯಲ್ಲಿ. ಮುಂದೆ ನೋಡಿ, ನಾನಿವತ್ತು ಅಗಾರೋ ಗ್ಯಾಲಕ್ಸಿ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರೊಳಗಡೆ ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ಒಂದು ಮೇನ್ ಯೂನಿಟ್ಟು ಮತ್ತು ಕನೆಕ್ಟರ್ಸ್ ಇರುತ್ತೆ, USB ಕೇಬಲ್ಲು, ಒಂದು ಬ್ಯೂಟಿಫುಲ್ ಪೌಚು ಮತ್ತು ಯೂಸರ್ ಮ್ಯಾನ್ಯುಯಲ್ ಇರುತ್ತೆ. ಈ ಅಗಾರೋ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್ ಬಂದು ಟೈರ್ನ ಇನ್ಫ್ಲೇಟ್ ಮಾಡೋಕ್ಕೆ, ಫ್ಲ್ಯಾಶ್ ಲೈಟ್ ಆಗಿ ಮತ್ತು ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಮುಂದೆ ತೋರಿಸ್ತೀನಿ ಹೇಗೆ ಆಪ್ರೇಟ್ ಮಾಡೋದು ಅಂತ ತೋರಿಸ್ತೀನಿ. ಪವರ್ ಬಟನ್ ಇರುತ್ತಲ್ಲ, ಇದನ್ನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಚಾರ್ಜಿಂಗ್ ಎಷ್ಟಿದೆ ಅಂತ ತೋರಿಸುತ್ತೆ. ಇಲ್ಲಿ 4 ಡಾಟ್ಸ್ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು. ಇದು ಬಂದು ಕಾರಿಗೆ ಆಯಿತಾ. ನೆಕ್ಸ್ಟ್ ಇದು ಬಂದು ಬೈಕ್ಗೆ, ಇದು ಬಂದು ಸೈಕಲ್ಲಿಗೆ, ಇದು ಬಂದು ಬಾಲ್, ಎನಿ ಫುಟ್ಬಾಲು ಮತ್ತು ಬಾಲ್ನ ಇನ್ಫ್ಲೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಇದು ಕಾರು 36 PSI ಇರುತ್ತೆ. ಇದರಲ್ಲಿ 17 ಲೀಟರ್ ಪರ್ ಮಿನಿಟ್ ಏರ್ ಫ್ಲೋ ಇರುತ್ತೆ ಮತ್ತು ಪ್ರೆಷರ್ ಬಂದು ಅಪ್ ಟು 150 PSIವರೆಗೂ ಇರುತ್ತೆ. ಇದು ಬಂದು ಬ್ಯಾಟ್ರೀಸ್ 2 ಟೈಮ್ಸ್ ಆಫ್ 2000 mAh ರೀಚಾರ್ಜಬಲ್ ಬ್ಯಾಟ್ರೀಸ್ ಇರುತ್ತೆ. 3 to 4 hours ಚಾರ್ಜ್ ಮಾಡಿದ್ರೆ 25 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಆಟೋಮ್ಯಾಟಿಕ್ ಸೆಟ್ಟಿಂಗು ಮತ್ತು ಮ್ಯಾನ್ಯುಯಲ್ ಸೆಟ್ಟಿಂಗು ಇರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಕಾರಿಗೆ ಅವರು 36 PSI ಅಂತ ಕೊಟ್ಟಿದ್ದಾರೆ. ನನಗೆ ಅಷ್ಟೊಂದು ಬೇಡ ಅಂದರೆ ಇದನ್ನು ಮೈನಸ್ ಅಂತ ಇರುತ್ತೆ ಅಲ್ವಾ, ನೋಡಿ ಇಲ್ಲಿ ಮೈನಸ್ ಅಂತ ಇರುತ್ತಲ್ಲ, ಇದನ್ನು ಕಡಿಮೆ ಮಾಡ್ಕೋಬೋದು. ಇಷ್ಟೇ ಸಾಕು. ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಈ ಥರ ಸ್ಟಾರ್ಟ್ ಆಗುತ್ತೆ. ಅಥವಾ ನನಗೆ ಸೈಕಲ್ಗೆ ಚೇಂಜ್ ಮಾಡಬೇಕು, ಬೈಕ್ಗೆ ಚೇಂಜ್ ಮಾಡಬೇಕು ಅಂದರೆ ಪ್ಲಸ್ಸು ಮೈನಸ್, ಈಗ ಪ್ಲಸ್ಸನ್ನು ಮಾಡ್ಕೋಬೋದು, ಇದನ್ನು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. USB ಔಟ್ಪುಟ್ ಕೇಬಲ್ ಯೂಸ್ ಮಾಡಿಕೊಂಡು ಚಾರ್ಜಿಂಗಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚಾರ್ಜ್ ಆಗ್ತಾ ಇದೆ ಟ್ಯಾಬು. ಇದನ್ನು ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಇದರಲ್ಲಿ 4 ಟೈಪ್ಸ್ ಆಫ್ ನಾಸಲ್ಸ್ ಇರುತ್ತೆ. ಒಂದು ನೀಡಲ್ ಟೈಪು, ಇದು ನೀಡಲ್ ಟೈಪು, ಇದು ಬಂದು ಬಾಲ್ನ ಇನ್ಫ್ಲೇಟ್ ಮಾಡೋಕ್ಕೆ, ಮತ್ತು 2 ಪ್ಲಾಸ್ಟಿಕ್ ಟೈಪ್ ಕೊಟ್ಟಿರ್ತಾರೆ, ಅದು ಸ್ವಿಮ್ಮಿಂಗ್ ಟ್ಯೂಬ್ಸು ಮತ್ತು ಬೇರೆ ಟಾಯ್ಸ್ನೆಲ್ಲ ಇನ್ಫ್ಲೇಟ್ ಮಾಡೋಕ್ಕೆ, ಮತ್ತು ಇದು ಮೆಟಲ್ ಅಪ್ಲಿಕೇಟರ್ ಬಂದು ಬೈಸೈಕಲ್ಲು, ಟೈರ್ಸು, ಕಾರ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಇದನ್ನು ಟಾರ್ಚ್ ಲೈಟಾಗಿಯೂ ಯೂಸ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಈ ಥರ ಇರುತ್ತೆ ನೋಡಿ, ಇಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ ಟಾರ್ಚ್ ಬಂತು, ಓಕೆನಾ. ಇದು ಬ್ಲಿಂಕ್ ಬೇಕು, ಏನಾದರೂ ನೀವು ಬರ್ತಾ ಇರೋದು ಗೊತ್ತಾಗಬೇಕು ಅಥವಾ ಬ್ಲಿಂಕ್ ಮೋಡಲ್ಲಿ ಇರಬೇಕು ಅಂದರೆ ಅದನ್ನೇ ಮತ್ತೆ ಇನ್ನೊಂದು ಸತಿ ಅಮ್ಕಿದ್ರೆ ಈ ಥರ ಬ್ಲಿಂಕ್ ಆಗುತ್ತೆ, ಈ ಥರ ಬರುತ್ತೆ. ಇದನ್ನು ಯಾವ ರೀತಿ ತೆಗಿಬೇಕು ಅಂದರೆ ಈ ಥರ ಒಂದು ಸ್ಕ್ರೂ ಇರುತ್ತೆ, ಇದನ್ನು ಈ ಥರ ರೊಟೇಟ್ ಮಾಡಿ
ಈ ಥರ ರೊಟೇಟ್ ಮಾಡಿ ಈ ಥರ ಓಪನ್ ಮಾಡಿ ಇದನ್ನು ಕನೆಕ್ಟ್ ಮಾಡೋದು ಇದಕ್ಕೆ ಈ ರೀತಿ. ಸೊ ಇದು ಬೆಂಡಬಲ್ ಹೋಸ್ ಆಗಿರೋದ್ರಿಂದ ಈಸಿಯಾಗಿ ನಾವು ಆಕ್ಸೆಸ್ ಮಾಡ್ಕೋಬೋದು. ಹ್ಯಾಂಡಲ್ ಥರನೂ ವರ್ಕ್ ಆಗುತ್ತೆ. ಈ ಥರ USB ಕೇಬಲ್ ಕೊಟ್ಟಿರ್ತಾರೆ. ಇದನ್ನು ಕೂಡ ಇಲ್ಲಿ ಚಾರ್ಜ್ ಮಾಡ್ಕೋಬೋದು ಮತ್ತು ಮೊಬೈಲ್ನೂ ಕೂಡ ಚಾರ್ಜ್ ಮಾಡ್ಕೋಬೋದು. ನೋಡಿ ಇಲ್ಲಿ USB ಔಟ್ಪುಟ್ ಪೋರ್ಟೂ ಇದೆ ಮತ್ತು ಟೈಪ್ C ಚಾರ್ಜಿಂಗು ಇದೆ. ಈಗ ನೋಡಿ ನಾವು ನೀಟಾಗಿ ಪ್ಯಾಕ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಫಸ್ಟ್ ಇದನ್ನು ಹಾಕಿದ್ದೀನಿ, ನೆಕ್ಸ್ಟ್ ಇದನ್ನು ಹಾಕಿ ಪ್ಯಾಕ್ ಮಾಡೋದಷ್ಟೇ. ಸೊ ನೋಡ್ತಾ ಇರ್ಬೋದು ಎಷ್ಟು ಪೋರ್ಟೇಬಲ್ ಆಗಿ, ಎಷ್ಟು ಕಂಫರ್ಟೇಬಲ್ ಆಗಿ ನೀಟಾಗಿರುತ್ತೆ. ಇದನ್ನೆಲ್ಲ ಇದರಲ್ಲಿ ಹಾಕಿ ಈ ರೀತಿ ಹ್ಯಾಂಡ್ಲಾಗಿ ಕ್ಯಾರಿ ಮಾಡ್ಕೋಬೋದು. ಈಸಿ ಟು ಕ್ಯಾರಿ, ಈಸಿ ಟು ಯೂಸ್. ಈಗ ಕಾರ್ದು ಟೈರ್ ಗಾಳಿ ಕಡಿಮೆ ಆಗಿದೆ, ನೋಡ್ತಾ ಇರ್ಬೋದು ಸ್ವಲ್ಪ ಫ್ಲ್ಯಾಟ್ ಆಗಿದೆ. ನಾನೀಗ ಅಗಾರೋ ಅವ್ರದ್ದು ಟೈರ್ ಇನ್ಫ್ಲೇಟರ್ ತೊಗೊಂಡಿದ್ದೀನಿ. ಈ ರೀತಿ ಇರುತ್ತಲ್ವ, ಆನ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳೋದಷ್ಟೇ. ಆ ಹೋಸ್ನ ಓಪನ್ ಮಾಡಿ ಕಾರ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು. ಆಮೇಲೆ ಸಿಂಪಲ್ಲಾಗಿ ಅದನ್ನು ಕಾರ್ಗೆ ಕನೆಕ್ಟ್ ಮಾಡುವಂಥದ್ದು, ಟೈರ್ಗೆ. ನೋಡ್ತಾ ಇರ್ಬೋದು ಅಷ್ಟೇ. ಆ ಸ್ಕ್ರೂನ ಈ ಥರ ತಿರುಗಿಸ್ತಾ ಇರಬೇಕು ಟೈಟ್ ಆಗೋವರೆಗೂ. ಆಮೇಲೆ ಸ್ಟಾರ್ಟ್ ಬಟನ್ ಕೊಟ್ಟರೆ ಆಯಿತು, ಆನ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾಯಿರಿ, ಪ್ರೆಷರ್ ಹಾಗೆ ಜಾಸ್ತಿ ಆಗುತ್ತೆ. ಈಗ 7.5, 8, 8.5 ಹಾಗೆ ಜಾಸ್ತಿ ಆಗುತ್ತೆ. ಕಾರ್ದು 36ವರೆಗೂ ಇರುತ್ತಲ್ಲ, 36ವರೆಗೂ ಹೋಗಿ ಅದೇ ಆಟೋಮ್ಯಾಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ನೋಡಿ ಈಗ ನಿಯರ್ ಟು 36, ಆಲ್ಮೋಸ್ಟ್ 35 ಆ ಥರ ಇದೆ. 36 ಬಂದಿದ ತಕ್ಷಣ ಅದು ಆಟೋಮ್ಯಾಟಿಕ್ಕಾಗಿ ಸ್ಟಾಪ್ ಆಯಿತು. ಆಮೇಲೆ ಅದನ್ನು ಈ ರೀತಿ ಡಿಸ್ಕನೆಕ್ಟ್ ಮಾಡೋದು ಅಷ್ಟೇ. ನೋಡ್ತಾ ಇರ್ಬೋದು ಟೈರು ಇನ್ಫ್ಲೇಟ್ ಆಗಿದೆ. ಅದೇ ಥರ ಈಗ ಸೈಕಲ್ಲು ಫುಲ್ ಗಾಳಿ ಹೋಗಿದೆ, ನೋಡ್ತಾ ಇರ್ಬೋದು. ಅದನ್ನು ಇನ್ಫ್ಲೇಟ್ ಮಾಡ್ತಾಯಿದ್ದೀನಿ. ಸೈಕಲ್ ಸೆಟ್ಟಿಂಗ್ಸ್ ಸೆಟ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡೋದು. ಈ ರೀತಿ ಅಲ್ಲೊಂದು ನಾಬ್ ಇರುತ್ತಲ್ವ, ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿದ ತಕ್ಷಣ ಪ್ರೆಷರ್ ಬಿಲ್ಡ್ ಆಗುತ್ತೆ, ಗಾಳಿ ಫಿಲ್ ಆಗ್ತಾ ಹೋಗುತ್ತೆ. ಆಟೋಮ್ಯಾಟಿಕ್ಕಾಗಿ ಆ ಪ್ರೆಷರ್ ಬಂದಿದ ತಕ್ಷಣ ಅದೇ ಸ್ಟಾಪ್ ಆಗುತ್ತೆ. ನೀವೇನೋ ಸ್ಟಾಪ್ ಮಾಡಬೇಕು ಅಂತ ಏನಿಲ್ಲ. ನೋಡಿ ಗಾಳಿ ತುಂಬ್ಕೋತಾ ಇದೆ. 35 ಬಂದಿದ ತಕ್ಷಣ ಅದೇ ಸ್ಟಾಪ್ ಆಗುತ್ತೆ. ಆಮೇಲೆ ಡಿಸ್ಕನೆಕ್ಟ್ ಮಾಡಿದ್ರೆ ಆಯಿತು, ಗಾಳಿ ತುಂಬಿಕೊಂಡಿರುತ್ತೆ. ಪಂಪ್ ಹೊಡಿಬೇಕು ಆ ಥರ ಎಲ್ಲ ಕಷ್ಟ ಎಲ್ಲ ಏನೂ ಇಲ್ಲ. ಅದೇ ರೀತಿ ಮುಂದಿನ ಟೈರಿಗೂ ಗಾಳಿ ತುಂಬಿಸ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಾಳಿ ತುಂಬಿಕೊಂಡಿದೆ ಅಂತ. ಪಂಪ್ ಹೊಡಿಯೋದು ಎಷ್ಟು ಕಷ್ಟ ಆಗ್ತಿತ್ತು. ನೆಕ್ಸ್ಟ್ ನಾನು ಒಂದು ಬಾಲ್ ತೊಗೊಂಡಿದ್ದೀನಿ, ಬ್ಯಾಸ್ಕೆಟ್ ಬಾಲ್ ಅಂಥದ್ದು. ಗಾಳಿ ಎಲ್ಲ ಹೊರಟೋಗಿದೆ. ಈ ರೀತಿ ಒಂದು ನೀಡಲ್ದು ನಾಸಲ್ ಇರುತ್ತಲ್ಲ, ಆ ಥರದನ್ನು ಕನೆಕ್ಟ್ ಮಾಡ್ಕೋಬೇಕು ಫಸ್ಟು. ನೋಡಿ ಇದು ಹೋಸ್ ಎಂಡ್ಗೆ ಈ ಥರ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದನ್ನು ಬಾಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು. ವಿತಿನ್ ನೋ ಟೈಮ್ ಆಯಿತಾ, 10 ಸೆಕೆಂಡ್ 15 ಸೆಕೆಂಡ್ಸಲ್ಲೆಲ್ಲ ಬಾಲು ಇನ್ಫ್ಲೇಟ್ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ಪಲ್ಲಿ ಆನ್ ಮಾಡಬೇಕು, ಸೆಟ್ಟಿಂಗ್ಸ್ಗೆ ಹೋಗಬೇಕು, ಸೆಟ್ಟಿಂಗ್ಸಲ್ಲಿ ಬಾಲ್ ಅಂತ ಸೆಲೆಕ್ಟ್ ಮಾಡಬೇಕು, ಆನ್ ಮಾಡಬೇಕು ಅಷ್ಟೇ. ಆನ್ ಸೆಟ್ ಆನ್ ಅಷ್ಟೇ. ಆ ಮೋಡಲ್ಲೇ ನೀಟಾಗಿ ಆರಾಮಾಗಿ ಗಾಳಿಯೆಲ್ಲ ತುಂಬಿಕೊಳ್ಳುತ್ತೆ. ಬಾಲ್ನ ಇನ್ಫ್ಲೇಟ್ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಅದು ಆಫ್ ಆಗುತ್ತೆ. ಡಿಸ್ಕನೆಕ್ಟ್ ಮಾಡಿದ್ರೆ ಗಾಳಿ ತುಂಬಿಕೊಂಡಿರುತ್ತೆ, ಎಷ್ಟು ನೀಟಾಗಿ ಬೌನ್ಸ್ ಆಗ್ತಿರುತ್ತೆ. ಇದರದ್ದು ಪರ್ಚೇಸ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹೀಗೇ ಅವ್ರದ್ದು ಕನ್ವರ್ಸೇಷನ್ ನಡೀತಾ ಇತ್ತು. ಆಮೇಲೆ ಅವರಪ್ಪ ಅವಳಿಗೆ ಏನೋ ಒಂದು ಹೇಳಿ ಸಬಬ್ ಹೇಳಿ ಸುಮ್ಮನೆ ಹೋಗಲಿಲ್ಲ, ಕೂರಿಸ್ಕೊಂಡು ಹೇಳಿದ್ರು ಅವರು ಅರ್ನ್ ಮಾಡೋದು ಎಷ್ಟು ಇಂಪಾರ್ಟೆಂಟು. ಅವಳು ಚಿಕ್ಕವಳು, ತೀರಾ ಚಿಕ್ಕವಳು ಏನಿಲ್ಲ ಆಯಿತಾ. ಮನಿ ಎಷ್ಟು ಇಂಪಾರ್ಟೆಂಟು, ಈಗ ನಿಮಗೆ ಓದಿಸ್ಬೇಕು, ಪ್ರತಿಯೊಂದು ಥಿಂಗ್ಸ್ಗೆ ಮನಿ ಬೇಕು ಅಂದರೆ ನಾವು ಅರ್ನ್ ಮಾಡಬೇಕು, ಅದೊಂದು ಪಾಯಿಂಟ್ ಹೇಳಿದ್ರು. ಆಮೇಲೆ ಕಷ್ಟಪಡಬೇಕು, ನಾವು ಏನೇ ಒಂದು ಅಚೀವ್ ಮಾಡಬೇಕು ಅಂದರೂ ಈಸಿಯಾಗಿ ಬರಲ್ಲ, ಕಷ್ಟಪಡಬೇಕು. ಈ ಥರದ್ದೆಲ್ಲ ಕೆಲವು ಪಾಯಿಂಟ್ಸ್ನ ಕೂರಿಸ್ಕೊಂಡು ಹೇಳ್ತಾಯಿದ್ರು. ಅದಕ್ಕೆ ನಮಗೂ ಒಂಥರ ಮೆಮೊರಿ ಅಲ್ವಾ ಅಂತ ವೀಡಿಯೋ ಮಾಡಿಕೊಂಡೆ. ಫಸ್ಟ್ ನಾವು ಏನು ಮಾಡೋದು ತಪ್ಪು, ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ, ಮಕ್ಕಳ ಮಾತನ್ನ ನಾವು ಕೇಳಲ್ಲ. ಅಂದರೆ ಏನೋ ಹೇಳ್ತಾರೆ ಬಿಡು, ನಿನ್ನ ಪಾಡಿಗೆ ನಿನ್ನ ಕೆಲಸ ನೋಡ್ಕೊಂಡು ಹೋಗು, ದೊಡ್ಡವ್ರ ಥರ ಮಾತಾಡ್ಬೇಡ. ಸುಮಾರು ಸತಿ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಹೇಳ್ಬೋದು. ಬಟ್ ಏನು ಹೇಳ್ತಾರೆ ಅವರು ಅಂತ ಕೇಳಬೇಕಾಗತ್ತೆ. ನಾಟ್ ಲಿಸ್ನಿಂಗ್, ಅವ್ರಿಗೆ ಕೇಳದೇ ಇರೋದು, ಮಕ್ಕಳನ್ನ ಕೇಳದೇ ಇರೋದು ತುಂಬ ತಪ್ಪು. ಆಮೇಲೆ ಕಂಪ್ಯಾರಿಸನ್ಸ್ ಮಾಡೋಕ್ಕೆ ಹೋಗಬಾರ್ದು. ಕಂಪ್ಯಾರಿಸನ್ಸ್ ಅನ್ನೋಕ್ಕಿಂತ ನಾವು ಏನು ಮಾಡ್ತೀವಿ ಅಂದರೆ ಅವ್ರ ಜೊತೆ ಬೇರೆಯವ್ರ ಜೊತೆನ ಕಂಪೇರ್ ಮಾಡಿ, ಅವರನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಬೈತೀವಿ ಆಯಿತಾ. ಅದ್ರ ಬದಲಾಗಿ ನೋಡಿ, ಪ್ರತಿಯೊಬ್ಬರೂ ನಾವು ಒಬ್ಬರು ನೋಡಿ ಕಲಿತೀವಿ. ಅದನ್ನು ಕಂಪ್ಯಾರಿಸನ್ ಅಂತ ಹೇಳಕ್ಕೆ ಬರಲ್ಲ. ನಾನು ಹೇಳ್ತೀನಿ. ಬಟ್ ಹೆಂಗೆ ಹೇಳಬೇಕು ಅಂದರೆ ಹೇಳೋ ರೀತಿ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಆ ಪಾಯಿಂಟ್ಸ್ ಹೆಂಗಾರು ನೋಡು, ನೀನೇನಾದರೂ ಇನ್ಕಲ್ಕೇಟ್ ಮಾಡೋಕ್ಕಾಗುತ್ತಾ. ಈಗ ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ. ಒಬ್ಬ ಸ್ಟೂಡೆಂಟ್ ನನ್ನ ಮಗ ನನ್ನ ಮಗಳು ಅಂತ ಅಂದ್ಕೊಳ್ಳಿ, ಯಾರೋ ಒಬ್ಬರು. ಇನ್ನೊಬ್ಬ ಯಾರೋ ನೋಡು, ಅವನು ಈ ಥರ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾನೆ ಓದೋದ್ರಲ್ಲಿ, ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ, ಈ ಥರ ಬಿಹೇವಿಯರ್ ಇದೆ ಅವನದು, ಈ ಥರ ಮಾತಾಡ್ತಾನೆ, ಈ ಥರ ನಡ್ಕೋತಾನೆ ನೋಡು. ಆದರೆ ಈ ಥರ
ಮಾಡ್ಕೊಳಕ್ಕಾಗುತ್ತಾ, ಈ ಥರ ಇನ್ಕಲ್ಕೇಟ್ ಮಾಡ್ಕೊಳಕ್ಕಾಗುತ್ತಾ ಅಂತ ಹೇಳಿದ್ರೆ ಅವ್ರಿಗೆ ಕಂಪ್ಯಾರಿಷನ್ ಅಂತ ಬರಲ್ಲ. ಅವನೆಷ್ಟು ಚೆನ್ನಾಗಿ ಓದ್ತಿದ್ದಾನೆ, ನೀನು ನೋಡು ಇಷ್ಟೇ ತೆಗ್ದಿದ್ಯಾ, ನೀನು ಅವನು ಒಂದೇ ಕ್ಲಾಸ್ ಅಲ್ವಾ, ಹೇಳೋ ಟೋನು, ಬೈಯೋ ರೀತಿ ಎಲ್ಲ ಒಂದು ರೀತಿ ಅವ್ರಿಗೆ ಡಿಮೋಟಿವೇಟಿಂಗ್ ಥರ ಆಗುತ್ತೆ. ಯಾವಾಗಲೂ ಅಷ್ಟೇ ಹೇಳೋ ರೀತಿ ಕರೆಕ್ಟಾಗೇ ಇರಬೇಕು. ನೆಕ್ಸ್ಟ್ ಓವರ್ ಪ್ರೊಟೆಕ್ಟಿಂಗ್. ಈಗ ನಾನು ಯಾವಾಗಲೂ ಹೇಳೋಂಗೆ ಸೊಸೈಟಿ ನಾವು ನೋಡಿಕೊಂಡಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಲ್ಲ. ಅವರು ಹೊರಗಡೆ ಹೋಗ್ತಾರೆ ಅಂದರೆ 4 ಜಾಗಕ್ಕೆ ಹೋಗ್ತಾರೆ ಅಂದರೆ ತುಂಬ ಡಿಫಿಕಲ್ಟೀಸ್ ಇರುತ್ತೆ. ಅವರು ಎಷ್ಟೊಂದು ಡಿಫಿಕಲ್ಟಿ ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಪ್ರಿಪೇರ್ ಮಾಡಿ ಇಟ್ಟಿರಬೇಕು ಅವ್ರನ್ನ. ಯಾವ ರೀತಿ ಸಿಚುವೇಶನ್ಸ್ ಬಂದರೆ ಯಾವ ರೀತಿ ಅವರು ರಿಯಾಕ್ಟ್ ಮಾಡಬೇಕು, ಅವರನ್ನು ಅವರು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಯಾರಾದರೂ ಸ್ಟ್ರೇಂಜರ್ಸ್ ಇದ್ದರೆ ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು, ಹೆದರ್ಕೋಬಾರ್ದು, ಇದನ್ನೆಲ್ಲ ಬೇಸಿಕ್ಸ್ ನಾನೀಗ ಬಸ್ಸಲ್ಲಿ ಓಡಾಡ್ತಾ ಇದ್ದರೂ ಕೂಡ ಚಿಕ್ಕದೂ ಹೇಳ್ತಾ ಇರ್ತೀನಿ, ಆಯಿತಾ. ಬಿಕಾಸ್ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರ ದೃಷ್ಟಿನೂ ಒಂದೇ ಥರ ಇರಲ್ಲ ಅಂತಲ್ಲ. ಸೊ ನಾವು ಇಲ್ದಿರೋ ಟೈಮಲ್ಲೂ ಕೂಡ ಅವ್ರನ್ನವರು ಪ್ರೊಟೆಕ್ಟ್ ಮಾಡೋ ರೀತಿ ಅವ್ರನ್ನ ನಾವು ಬೆಳೆಸಬೇಕು. ಓವರ್ ಪ್ರೊಟೆಕ್ಷನ್, ತುಂಬ ನಾವೇ ಸಾಕ್ತೀವಿ ಅವ್ರಿಗೆ, ನಾವೇ ತುಂಬ ಚೆನ್ನಾಗಿ ನೋಡ್ಕೋತೀವಿ, ಈ ಥರ ಥಿಂಕ್ ಮಾಡಿಕೊಂಡು ಅವ್ರನ್ನ ಬೆಳೆಸ್ತಾ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅವರು ಸೋಷಲ್ ಲೈಫ್ನ ತುಂಬ ನೀಟಾಗಿ ಕಲಿಯೋಕ್ಕಾಗಲ್ಲ. ನಾವು ಪ್ರೊಟೆಕ್ಷನ್ ಮಾಡಬೇಕು, ಇಲ್ಲ ಅಂತಲ್ಲ, ಬಟ್ ತುಂಬ ಅವ್ರನ್ನ ಒಂದು ಬೌಂಡ್ರಿ ಹಾಕಿಬಿಟ್ರೆ ಅವರು ಸೋಷಲ್ ಲೈಫ್ಗೆ ಎಕ್ಸ್ಪೋಷರೇ ಆಗಲ್ಲ. ಇದು ಬಂದು ಹಸ್ಬೆಂಡ್ ಅವ್ರ ಅಕ್ಕನ ಮಗಳದ್ದು ಮೊಮ್ಮಕ್ಕಳು, ಅಕ್ಕ ಅವ್ರ ಮೊಮ್ಮಕ್ಕಳು ಇಬ್ಬರು ಟ್ವಿನ್ಸ್ ಅಂತ ಹೇಳಿದ್ನಲ್ಲ, ಅವ್ರದ್ದು ಬರ್ಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗಿದ್ವಿ, ಎಲ್ಲ ಫುಲ್ ಫ್ಯಾಮಿಲಿ ಹೋಗಿದ್ವಿ, ಮುಂದೆ ತೋರಿಸ್ತೀನಿ, ಆಯಿತಾ. ನೆಕ್ಸ್ಟ್ ಬಂದು ತುಂಬ ಸ್ಟ್ರಿಕ್ಟಾಗಿರೋದು ಎಲ್ಲ ಟೈಮಲ್ಲೂ ಅನ್ನೋದನ್ನು ಇನ್ವರ್ಟೆಡ್ ಕಾಮದಲ್ಲಿ ಮಾಡ್ಕೊಳ್ಳಿ. ಏಕೆಂದರೆ ಸ್ಟ್ರಿಕ್ಟಾಗಿರಬೇಕು ಫ್ರೆಂಡ್ಸ್. ಪೇರೆಂಟ್ಸ್ ಅನ್ನೋದು ಕೆಲವು ಸತಿ ನಾನು ಇರ್ತೀನಿ, ಓದಿಸೋ ಟೈಮಲ್ಲೆಲ್ಲ ಸ್ಟ್ರಿಕ್ಟಾಗಿರ್ತೀನಿ, ಬಟ್ ಎಲ್ಲ ಟೈಮಲ್ಲೂ ಇರಬಾರ್ದು. ಅವ್ರ ಜೊತೆ ಫ್ರೆಂಡ್ಲಿಯಾಗೂ ಇರಬೇಕು, ಜೊತೆಗೆ ಸ್ಟ್ರಿಕ್ಟಾಗೂ ಇರಬೇಕು. ಮತ್ತು ರೂಲ್ಸ್ ಮಾಡ್ತೀವಿ, ಅದನ್ನು ನಾವೇ ಫಾಲೋ ಮಾಡಲ್ಲ. ಒಂದನ್ನು ನೆನ್ಪಿಟ್ಕೊಳ್ಳಿ, ಅವರು ನಾವು ಹೇಳಿದ್ದನ್ನು ಫಾಲೋ ಮಾಡಲ್ಲ, ನಾವು ಮಾಡಿದ್ದನ್ನು ಫಾಲೋ ಮಾಡ್ತಾರೆ. ಸೊ ಯಾವಾಗಲೂ ಅಷ್ಟೇ, ಅದನ್ನು ರೂಲ್ಸ್ ಹಾಕ್ತೀರಾ ಅಂದರೆ ಮೊಬೈಲ್ ಮುಟ್ಟಬಾರ್ದು ಅಂತ ಹಾಕಿದ್ರೆ ಅದು ನಾವು ಫಾಲೋ ಮಾಡಬೇಕು. ನೀವು ಮಾತ್ರ ನೋಡ್ತೀರಾ ಅನ್ನೋದು ಒಂದು ತಲೆಯಲ್ಲಿ ಬಂದುಬಿಡುತ್ತೆ. ಆಗ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ. ಅಯ್ಯೋ ಇದೇನು ರೂಲ್ಸ್ ಸುಮ್ಮನೆ ಏನೋ ಅಂತ ತಾತ್ಸರ ಬರುತ್ತೆ. ಸೊ ಏನೇ ಆದರೂ ಕೂಡ ರೂಲ್ಸ್ನ ಫಾಲೋ ಮಾಡಬೇಕು ಅಂದರೆ ನಾವೂ ಕೂಡ ಫಾಲೋ ಮಾಡಿ ಅವ್ರಿಗೆ ಹೇಳಬೇಕು. ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಂತು ಸ್ಕೂಲಲ್ಲಿ ಅಂದರೆ ನಾವೇ ಹೋಗೋದು ಸಾಲ್ವ್ ಮಾಡೋಕ್ಕೆ, ಇಲ್ಲ ಅವ್ರಿಗೆ ಹೇಳಿ. ಅವ್ರಿಗೆ ನೋಡಿ, ನೀವು ಟ್ರಿಗರ್ ಮಾಡಿ ಅವ್ರ ಬ್ರೈನ್ನ, ಯಾವ ರೀತಿ ನಾನು ಥಿಂಕ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬರಬೇಕು ಅವ್ರಿಗೆ. ಏನೋ ಒಂದು ಫ್ರೆಂಡ್ಸ್ ಜೊತೆ ಜಗಳ ಆಯಿತು, ಏನೋ ಪ್ರಾಬ್ಲಮ್ ಆಯಿತು, ಸಣ್ಣ ಪುಟ್ಟದಕ್ಕೂ ಎಲ್ಲದಕ್ಕೂ ನೀವು ಹೋಗಿ ಸಾಲ್ವ್ ಮಾಡ್ಕೋಬೇಕು ಅಂತ ಏನಿಲ್ಲ. ಅವ್ರ ಲೈಫಲ್ಲಿ ಅವ್ರು ಹೆಂಗೆ ಡೆಸಿಷನ್ ತೊಗೋಬೇಕು, ಅವ್ರ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಅವ್ರಿಗೆ ಬರಬೇಕು. ನೆಕ್ಸ್ಟ್ ಬಂದು ಮೇಯ್ನಾಗಿ ಟೈಮೇ ಸ್ಪೆಂಡ್ ಮಾಡಲ್ಲ. ನಾವೆಲ್ಲರೂ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ನಾವು ಏನರಲ್ಲಿ ಬ್ಯುಸಿಯಾಗಿರ್ತೀವಿ. ಅವರಿಗೆ ಒಳ್ಳೆ ಫ್ಯೂಚರ್ ಮಾಡಬೇಕು ಅಂತ ಹಣ ಸಂಪಾದನೆ ಮಾಡೋದು ಬ್ಯುಸಿ ಇರ್ತೀವಿ. ಹಣ, ಪ್ರಾಪರ್ಟಿ, ಅವ್ರಿಗೆ ಒಳ್ಳೆ ಸೆಕ್ಯೂರ್ಡ್ ಲೈಫ್ ಕೊಡಬೇಕು ಅಂತ. ಬಟ್ ಮೇಯ್ನಾಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ಅವ್ರಿಗೆ ಬೇಕಾಗಿರೋದು ಟೈಮ್. ಅಟ್ಲೀಸ್ಟ್ 24 ಅವರ್ಸಲ್ಲಿ 10-15 ಮಿನಿಟ್ಸ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು, ಆಯಿತಾ. ನಿಜವಾಗ್ಲೂ ಅದು ಕ್ವಾಲಿಟಿ ಟೈಮ್. ಮೊಬೈಲ್ನ ಪಕ್ಕಕ್ಕಿಟ್ಟು ಅವ್ರ ಲೈಫ್ ಹೆಂಗೆ ನಡೀತಾ ಇದೆ, ಏನು ಕಷ್ಟ, ಏನು ಸುಖ, ಅದ್ರ ಬಗ್ಗೆ ಅವ್ರು ಮಾತಾಡಬೇಕು. ಅದನ್ನು ಮಾತಾಡ್ತಾ ಇದ್ದರೆ ಅವ್ರಿಗೆ ನಿಜವಾಗ್ಲೂ ಎಷ್ಟೋ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಡೈವರ್ಷನ್ಸ್ ಇರಲ್ಲ, ನಮ್ಮನ್ನೇ ಕ್ಲೋಸ್ ಫ್ರೆಂಡ್ಸ್ ಅಂತ ಅನ್ಕೋತಾರೆ. ನೆಕ್ಸ್ಟ್ ಬಂದು ಮಕ್ಕಳು ಚಿಕ್ಕವರಿದ್ದಾರೆ ಅಂದರೆ 1 to 2 ಅವರ್ಸ್ ಅವರಿಗೆ ಓದಿಸ್ಲೇಬೇಕು. ದೊಡ್ಡವರಾದಮೇಲೆ ಓದ್ತಾ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಮಾರ್ಕ್ಸ್ ತೆಗಿತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಈಗ ದೊಡ್ಡ ಮಕ್ಕಳ ಪೇರೆಂಟ್ಸ್ ಕಷ್ಟನ. ಅದು ಅವರು ಒಳ್ಳೆ ಪೇರೆಂಟಿಂಗ್ ಅಂತಲ್ಲ, ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಒಂದು ಟ್ರೈ ಅಷ್ಟೇ, ಹಿಡ್ಕೊಂಡಿದ್ದ ತಕ್ಷಣ ದೊಡ್ಡವರಾಗಿದ್ದ ತಕ್ಷಣ ಚೆನ್ನಾಗಿ ಓದ್ತಾರೆ ಅಂತ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನಮ್ಮ ಪ್ರಯತ್ನ ಏನು, ಚಿಕ್ಕ ವಯಸ್ಸಿಂದ ಒಂದು ಲೆವೆಲಲ್ಲಿ ನಾವು ಓದಿಸ್ಕೊಳ್ತಾ ಬಂದರೆ ಅವ್ರಿಗೆ ಓದೋದು ಹೆಂಗೆ, ಲಾಂಗ್ ಅವರ್ಸ್ ಕುತ್ಕೊಳ್ಳೋದು ಓದ್ಕೊಳ್ಳೋದು ಹೆಂಗೆ, ಕನ್ಸಿಸ್ಟೆನ್ಸಿ ಹೆಂಗೆ ಅವ್ರಿಗೆ ಪ್ರಾಕ್ಟೀಸ್ ಆಗುತ್ತೆ. ನಾವೇನು 9th to 10th ಇಟ್ಕೊಳಕ್ಕೆ ಹೋಗ್ತೀವಿ, ಅದು ತಪ್ಪು. ಕ್ವಾಲಿಟಿ ಟೈಮ್ ಎಲ್ಲ ರೀತಿಯಲ್ಲೂ ಅವ್ರಿಗೆ ಕೊಡಬೇಕು. ಆಮೇಲೆ ನಾವು ಯೂಸ್ ಮಾಡೋ ವರ್ಡ್ಸ್ ಹಾರ್ಶ್ ಇರಬಾರ್ದು. ಒಂದು 3rd 4th ಸ್ಟ್ಯಾಂಡರ್ಡ್ಗೆ ಅವ್ರಿಗೆ ಬುದ್ಧಿ ಬಂದುಬಿಡುತ್ತೆ. ಈಗ ನಾನು ಅದು ಅಬ್ಸರ್ವ್ ಮಾಡ್ತಿದ್ದೀನಿ ಚಿನ್ನಿಯಲ್ಲಿ. ಅವಳಿಗೆ ಹಾರ್ಷಾಗಿ ಹೇಳಿದ್ರೆ ಅವ್ಳಿಗೆ ಇಷ್ಟ ಆಗಲ್ಲ. ಪ್ರೀತಿಯಿಂದ ಹೇಳಮ್ಮ ಅಂತ ಅವಳೇ ಹೇಳ್ತಾಳೆ. ಆ್ಯಕ್ಚುಲಿ ಹೋಗಿ ಮಲ್ಕೊಳ್ಬೇಕಾದ್ರೆ ಯಾವಾಗಲೂ ವಾಶ್ರೂಮ್ ಯೂಸ್ ಮಾಡಿ ಮಲ್ಕೊ ಅಂತ ಹೇಳ್ತೀನಿ. ಕೆಲವು ಸತಿ ನನಗೆ ಸುಸ್ತಾಗಿರುತ್ತೆ, ಸ್ವಲ್ಪ ಹಾರ್ಷಾಗಿ ಹೇಳ್ಬಿಡ್ತೀನಿ, ಫಸ್ಟ್ ಹೋಗಿ ವಾಶ್ರೂಮ್ ಯೂಸ್ ಮಾಡು ಅಂತ. ಆಗ ಹೇಳಿದವಳು, ಅಮ್ಮ ಆ ಥರ ಹೇಳಬಾರ್ದು ಚಿನ್ನಿ, ವಾಶ್ರೂಮ್ ಯೂಸ್ ಮಾಡಮ್ಮ ಅಂತ ಹೇಳಬೇಕು ಅಂತ ಅವಳು ನನಗೆ ಹೇಳ್ಕೊಡ್ತಾಳೆ. ನಿಜವಾಗ್ಲೂ ಗೊತ್ತಾ, ಅವರಪ್ಪ ಬಿದ್ದು ನಿನ್ನೆ ಆಗಿರೋ ಇನ್ಸಿಡೆಂಟ್ ಇದು, ನೀವು ಬಿದ್ದು ನಗ್ತಾರೆ.
ಸೊ ಇನ್ನು ಚಿಕ್ಕ ವಯಸ್ಸಲ್ಲೇ ಅವ್ರು ಆ ಥರ ಥಿಂಕ್ ಮಾಡ್ತಾರೆ ಅಂತ ಇನ್ನು ದೊಡ್ಡವ್ರಿಗೆ ನಾವು ಹಾರ್ಶ್ ವರ್ಡ್ಸ್ನ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಕರೆಕ್ಟ್? ಏನೇ ಆದರೂ ಕೂಡ ಪ್ರೀತಿಯಿಂದನೇ ಹೇಳಿಕೊಂಡು, ಅದು ದೊಡ್ಡವ್ರು ಆಗ್ತಾ ಅಂತೂ ಆದಷ್ಟು ಪ್ರೀತಿಯಿಂದನೇ ಇಟ್ಕೊಂಡಿರಬೇಕು. ಮೇನಾಗಿ ಏನು ಅಂದರೆ ನಮ್ಮ ವರ್ಡ್ಸ್, ನಮ್ಮ ಬಿಹೇವಿಯರ್, ನಮ್ಮ ಟೈಮು ಯಾವ ರೀತಿ ನಾವು ಕೊಡ್ತೀವಿ, ಯಾವ ರೀತಿ ಅವ್ರ ಜೊತೆ ನಮ್ಮ ನಡವಳಿಕೆ ಇರುತ್ತೆ, ಪ್ರತಿಯೊಂದೂ ಅಷ್ಟೇ. ಒಬ್ಬರ ಮುಂದೆ ಅವ್ರಿಗೆ ಬೈಯೋದು, ಅವಮಾನ ಮಾಡೋದು, ಅಯ್ಯೋ ಅವಳು ಬಿಡಿ ಅವಳು ವೇಸ್ಟು, ಏನು ಅವಳಿಗೆ ಏನು ಬರಲ್ಲ, ಯಾವ ರಿಸಲ್ಟು ಕರೆಕ್ಟಾಗಿ ತೆಗಿಯಲ್ಲ, ಅವಳಿಗಂತೂ ಏನೂ ಬರಲ್ಲ. ಆಮೇಲೆ ಅಕ್ಕ ತಂಗಿ ಮಧ್ಯೆ ಕಂಪ್ಯಾರಿಷನ್ ಮಾಡೋದು, ಅಣ್ಣ ತಮ್ಮ ಮಧ್ಯೆ ಕಂಪ್ಯಾರಿಷನ್ ಮಾಡೋದು, ಇದು ಎಲ್ಲದರಿಂದನೂ ಪೇರೆಂಟ್ಸ್ದು ಮತ್ತು ಮಕ್ಕಳದು ಬಾಂಡಿಂಗ್ ಹಾಳಾಗ್ತಾ ಬರುತ್ತೆ. ಆಗೇನಾಗುತ್ತೆ, ಅವ್ರಿಗೆ ಡೈವರ್ಷನ್ಸ್, ಫ್ರೆಂಡ್ಸೇ ಜಾಸ್ತಿ ಆಗ್ತಾರೆ, ಅವ್ರುಗಳ ಮಾತೇ ಕೇಳಬೇಕು ಅಂತ ಅನಿಸುತ್ತೆ. ಕೆಲವು ಸತಿ 90% ಫ್ರೆಂಡ್ಸು ಕೆಟ್ಟ ದಾರಿ ತೋರಿಸೋದೇ ಜಾಸ್ತಿ. ಆದ್ದರಿಂದ ನಮ್ಮ ಲೈಫೇ ಹಾಳು, ಕಷ್ಟ ಅನಿಸುತ್ತೆ, ಮಕ್ಕಳನ್ನ ಬೆಳೆಸೋದು ಕಷ್ಟ ಅನಿಸುತ್ತೆ. ಸೊ ನಾನೇನು ಹೇಳೋದು ಅಂದರೆ, ನಾವೇನೋ ಕೆಟ್ಟ ರೀತಿಲಿ ಬೆಳೆಸ್ತಿದ್ದೀವಿ ಅಂತಲ್ಲ, ಒಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡಿಕೊಂಡ್ರೆ ಅವ್ರಿಗೋಸ್ಕರ ಅಂತಲ್ಲ, ನಮ್ಮೆಲ್ಲರ ಲೈಫು ಚೆನ್ನಾಗಿರುತ್ತೆ. ಅವರೇನೋ ಹಾದಿ ತಪ್ಪಿದ್ರೆ ನಮ್ಮ ಲೈಫೇ ಹಾಳು. ನಾವೆಷ್ಟು ಕೊರಗ್ತೀವಿ, ಪೇರೆಂಟ್ಸ್ ಕೊರಗ್ದಷ್ಟು ಇನ್ಯಾರೂ ಕೊರಗಲ್ಲ, ಅಷ್ಟು ಬೇಜಾರಾಗುತ್ತೆ. ಸೊ ಅದೇನೋ ನಮ್ಮ ಕೈಯಲ್ಲಿದೆ, ನಾವೇ ಚೇಂಜ್ ಮಾಡ್ಕೋಬೋದು, ಅವ್ರನ್ನ ಒಳ್ಳೆ ರೀತಿಲಿ ನಾವೇ ಬೆಳೆಸ್ಬೋದು. ನಾವು ಸ್ವಲ್ಪ ಚೇಂಜ್ ಆದರೆ ಮನೆ ವಾತಾವರಣ ಚೇಂಜ್ ಆಗುತ್ತೆ, ನಾವು ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಚೇಂಜ್ ಆದರೆ ಅವ್ರ ಮೈಂಡ್ಸೆಟ್ ಚೇಂಜ್ ಆಗುತ್ತೆ, ನಾವೆಲ್ಲರೂ ಖುಷಿಯಾಗಿರ್ಬೋದು. ಇದೊಂದು ಸ್ವಲ್ಪ ನಾವು ಚೇಂಜ್ ಮಾಡಿಕೊಂಡ್ರೆ ಇರಿಟೇಷನ್ ಆಗುತ್ತೆ, ಸುಸ್ತಾಗುತ್ತೆ, ಎಲ್ಲ ಕರೆಕ್ಟು, ನನಗೋದಾಗುತ್ತೆ. ಬಟ್ ನಾವೇ ಸಮಾಧಾನ ಮಾಡಿಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಕಾಮಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ ಪೇರೆಂಟಿಂಗ್ ಅನ್ನೋದೂ ಈಸಿ ಆಗುತ್ತೆ. ಬಟ್ ಅದು ಕನ್ಸಿಸ್ಟೆಂಟಾಗಿ ಮಾಡ್ತಾನೇ ಇರಬೇಕು, ಓಕೆನಾ? ಸೊ ಅದಾದರೆ ಹೋಗ್ತಾ ಒಂದು 5 ವರ್ಷ ನಾವು ನೀಟಾಗಿ ಬೆಳೆಸ್ಬಿಟ್ರೆ ಆಮೇಲೆ ಒಳ್ಳೆ ರೀತಿಲಿ ಅವರೇ ಬೆಳೀತಾ ಇರ್ತಾರೆ. ದೊಡ್ಡವ್ರು ಆಗ್ತಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವು ರಿಲ್ಯಾಕ್ಸ್ ಆಗಿಬಿಟ್ರೆ ದೊಡ್ಡವರಾದಾಗ ತುಂಬ ಬರ್ಡನ್ ಆಗಿಬಿಡುತ್ತೆ. ಸೊ ಆ ರೀತಿ ಸಣ್ಣ ಪುಟ್ಟ ಪೇರೆಂಟಿಂಗ್ ಮಿಸ್ಟೇಕ್ಸ್ ಏನೇ ಇದ್ದರೂ ಅದನ್ನು ಮಿನಿಮೈಸ್ ಮಾಡಿಕೊಂಡು ಒಳ್ಳೆ ರೀತಿಲಿ ಪೇರೆಂಟ್ಸ್ ಆಗೋಣ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರಿಗೆ ಯೂಸ್ ಆಗುತ್ತೋ ಶೇರ್ ಮಾಡಿ. ಲೈಕ್ ಮಾಡಾದಮೇಲೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.